ಪ್ರತಿನಿತ್ಯ ಸ್ನಾನ ಮಾಡದೆ ದೇವರ ಪೂಜೆ ಮಾಡಬಾರದು. ಯಾಕೆ? ದೇವರ ಪೂಜೆಯನ್ನು ಮಾಡುವುದರ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಸಾಕಷ್ಟು ನಿಯಮಗಳಿವೆ. ಈ ನಿಯಮಗಳಿಗೆ ಬದ್ಧವಾಗಿ ಶಾಸ್ತ್ರೋಕ್ತವಾಗಿ ದೇವರ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಪೂಜೆಯು ನಮಗೆ ಪ್ರಯೋಜನವನ್ನು ನೀಡುತ್ತದೆ. ಸ್ನಾನ ಮಾಡಿದ ನಂತರವೇ ದೇವರ ಪೂಜೆಯನ್ನು ಮಾಡಬೇಕೆನ್ನುವ ನಿಯಮವೂ ಇದೆ. ಸ್ನಾನ ಮಾಡದೆ ದೇವರಿಗೆ ಪೂಜೆಯನ್ನೇಕೆ ಮಾಡಬಾರದು? ಸ್ನಾನಕ್ಕೂ ದೇವರ ಪೂಜೆಗೂ ಇರುವ ಸಂಬಂಧವೇನು? ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಶಾಸ್ತ್ರ ಪುರಾಣ ಮತ್ತು ಧಾರ್ಮಿಕ ಗ್ರಂಥಗಳು ದೇವರ ಪೂಜೆಯನ್ನು ಮಾಡುವುದಾದರೆ ಶಾಸ್ತ್ರೋಕ್ತವಾಗಿ ಮಾಡಬೇಕೆಂದು ಹೇಳುತ್ತವೆ. ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದಕ್ಕೂ ಸಾಕಷ್ಟು ನಿಯಮಗಳನ್ನು ಕ್ರಮಗಳನ್ನು ಇದು ಹೇಳಿದೆ. ಸಾಕಷ್ಟು ಜನರು ತಮ್ಮ ಪ್ರತಿನಿತ್ಯದ ಪೂಜೆಯಲ್ಲಿ ಇವುಗಳನ್ನು ಅನುಸರಿಸಿಕೊಂಡು ಬರುವುದನ್ನು ನಾವು ಗಮನಿಸಿರಬಹುದು. ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ನಾವು ದೇವರ ಪೂಜೆಯನ್ನು ಮಾಡಿದಾಗ ಮಾತ್ರ ಅಂತಹ ಪೂಜೆಗಳು ನಮಗೆ ಫಲವನ್ನು ನೀಡುತ್ತದೆ. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೈಹಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಶಾಸ್ತ್ರ ಹೇಳುತ್ತದೆ. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ನಾವು ಸ್ನಾನ ಮಾಡುವ ಮೂಲಕ ದೈಹಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಶಾಸ್ತ್ರಗಳ ಪ್ರಕಾರ ನಾವು ಸ್ನಾನವನ್ನು ಮಾಡದೆ ದೇವರ ಪೂಜೆಯನ್ನು ಮಾಡಿದರೆ, ಮಂತ್ರಗಳನ್ನು ಪಠಿಸಿದರೆ ಅದು ನಮಗೆ ಯಾವುದೇ ರೀತಿಯಾದ ಪ್ರಯೋಜನವನ್ನು ತಂದುಕೊಡುವುದಿಲ್ಲ. ಮೊದಲನೆಯದು, ಸ್ನಾನ ಮಾಡದೆ ದೇವರ ಪೂಜೆಯನ್ನೇಕೆ ಮಾಡಬಾರದು? ಸ್ನಾನ ಮಾಡದೆ ದೇವರ ಪೂಜೆಯನ್ನು ಮಾಡಿದರೆ ಅದು ನಮಗೆ ಪ್ರಯೋಜನಕಾರಿಯಾಗಿರುವುದಿಲ್ಲವೇ ಎಂದು ನೀವು ಪ್ರಶ್ನಿಸಬಹುದು. ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಸ್ನಾನ ಮಾಡದೆ ದೇವರ ಪೂಜೆ ಮಾಡುವುದನ್ನು ನಮ್ಮ ಶಾಸ್ತ್ರ ಸಂಪ್ರದಾಯ ಒಪ್ಪುವುದಿಲ್ಲ. ಮನುಸ್ಮೃತಿಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ಸ್ನಾನ ಮಾಡದೆ ದೇವರ ಪೂಜೆಯನ್ನು ಮಾಡುವುದಾಗಲಿ, ಮಂತ್ರಗಳನ್ನು ಪಠಿಸುವುದಾಗಲಿ ಅಥವಾ ಹೋಮ ಹವನಗಳನ್ನು ಮಾಡುವುದಾಗಲಿ ತಪ್ಪು. ಪೂಜೆಗೆ ಮಾನಸಿಕ ಶುದ್ಧತೆಯಷ್ಟೇ, ದೈಹಿಕ ಶುದ್ಧತೆಯು ತುಂಬಾ ಮುಖ್ಯವಾಗಿರುತ್ತದೆ. ದೈಹಿಕ ಶುದ್ಧತೆಯು ನಮ್ಮನ್ನು ದೇವರ ಮೇಲೆ ನಂಬಿಕೆಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ದೈಹಿಕ ಶುದ್ಧತೆಯು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಇರುವ ಉತ್ತಮ ಮಾರ್ಗವಾಗಿದೆ. ಸ್ನಾನ ಮಾಡದೆ ದೇವತೆಗಳನ್ನು ಪೂಜಿಸುವುದು ಮತ್ತು ಮಂತ್ರಗಳನ್ನು ಪಠಿಸುವುದು ಯಾವುದೇ ಫಲಿತಾಂಶವನ್ನು ನೀಡುವುದಿಲ್ಲ ಎಂದು ಗರುಡ ಪುರಾಣವು ಕೂಡ ಹೇಳುತ್ತದೆ. ಪೂಜೆಗೆ ಮುನ್ನ ಸ್ನಾನ ಮಾಡುವುದು ಅಗತ್ಯವಾದ ಕೆಲಸವಾಗಿದ್ದು, ಇದು ನಮ್ಮ ದೇಹದಲ್ಲಿ ಹೊಸ ಚೈತನ್ಯವನ್ನು, ಶಕ್ತಿಯನ್ನು ಜಾಗೃತಗೊಳಿಸುವುದು. ದೇವರ ಪೂಜೆಯನ್ನು ಮಾಡುವಲ್ಲಿ ಇದು ನಮ್ಮ ಏಕಾಗ್ರತೆಯನ್ನು ವೃದ್ಧಿಸುವುದು. ಹಾಗಾಗಿ ಪೂಜೆ ಮಾಡುವುದಕ್ಕೂ ಮುನ್ನ ಸ್ನಾನ ಮಾಡಿ ದೈಹಿಕ ಶುದ್ಧತೆಯೊಂದಿಗೆ ಪೂಜೆಯನ್ನು ಪ್ರಾರಂಭಿಸಿ. ಎರಡನೆಯದು, ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದರ ಪ್ರಯೋಜನಗಳು. ದೇವರ ಪೂಜೆಯನ್ನು ಮಾಡುವುದಕ್ಕೆ ಮನಸ್ಸು ತುಂಬಾನೇ ಮುಖ್ಯವಾಗಿರುತ್ತದೆ. ಈ ಮನಸ್ಸನ್ನು ಶುದ್ಧೀಕರಿಸುವ ಕೆಲಸವನ್ನು ಸ್ನಾನ ಮಾಡುತ್ತದೆ. ರಾತ್ರಿ ಮಲಗಿ ಎದ್ದಾಗ ನಮ್ಮ ದೇಹ ಆಲಸ್ಯದಿಂದ ತುಂಬಿರುತ್ತದೆ. ಈ ಸಮಯದಲ್ಲಿ ನಮ್ಮ ಮನಸ್ಸು ಯಾವ ಕೆಲಸವನ್ನು ಮಾಡುವುದಕ್ಕೂ ಇಷ್ಟಪಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡುವುದರಿಂದ ದೇಹ ಶುದ್ಧೀಕರಣಗೊಳ್ಳುವುದು. ದೇಹ ಶುದ್ಧೀಕರಣಗೊಳ್ಳುವುದು ಮಾತ್ರವಲ್ಲ, ನಮ್ಮ ದೇಹದ ಮೇಲೆ ಬೀಳುವಂತಹ ನೀರಿನ ಅಂಶವು ನಮ್ಮ ಮನಸ್ಸನ್ನು ಕೂಡ ಶಾಂತಗೊಳಿಸುವುದು. ನೀರು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ. ನೀರು ದೇಹದ ಮೇಲೆ ಬಿದ್ದಾಗ ಏಕಾಗ್ರತೆ ಮತ್ತು ಶಾಂತಿಯನ್ನು ಅನುಭವಿಸಲಾಗುತ್ತದೆ. ವಾಸ್ತು ಮತ್ತು ಆಧ್ಯಾತ್ಮಿಕತೆಯ ಪ್ರಕಾರ ಅಶುದ್ಧ ದೇಹವು ಸಾತ್ವಿಕ ಶಕ್ತಿಯ ಹರಿವನ್ನು ಕಡಿಮೆ ಮಾಡುತ್ತದೆ. ದೇವರನ್ನು ಪೂಜಿಸಲು ಸಾತ್ವಿಕ ಶಕ್ತಿ ಅತ್ಯಗತ್ಯ. ಪ್ರತಿನಿತ್ಯ ನಾವು ಸಾತ್ವಿಕತೆಯಿಂದ ದೇವರ ಪೂಜೆ ಮತ್ತು ಪ್ರಾರ್ಥನೆಯನ್ನು ಮಾಡಿದಾಗ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುಂಚೆ ತಪ್ಪದೆ ಸ್ನಾನ ಮಾಡಿ. ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ, ದೇವರ ಮಂತ್ರಗಳನ್ನು ಪಠಿಸುವುದಕ್ಕೂ ಮುನ್ನ ಅಥವಾ ಹೋಮ ಹವನಗಳು ಮಾಡುವುದಕ್ಕೂ ಮುನ್ನ ತಪ್ಪದೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿದ ನಂತರವೇ ದೇವರಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಈ ರೀತಿ ದೇವರ ಪೂಜೆಯನ್ನು ಮಾಡುವುದರಿಂದ ಮಾತ್ರ ನಮಗೆ ಪ್ರಯೋಜನಗಳು ದೊರೆಯುವುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.